ಹೇ ಎವ್ರಿಬಡಿ, ನಾನು ಮರೆಯಾಗುವ ಮುನ್ನ ಇನ್ನೊಂದು ಮಾತು. ಸನ್ಸೆಟ್ ಅಥವಾ ಸೂರ್ಯಾಸ್ತ. ಒಂದು ಲೆಕ್ಕದಲ್ಲಿ ಸೂರ್ಯಾಸ್ತ ಅಥವಾ ಸನ್ಸೆಟ್ ಅಂದ್ರೆ ಏನು? ಬೆಳಕಿನ ವಿದಾಯ ಅಲ್ವಾ? ಅದೇ ಸನ್ಸೆಟ್ ಒಂದು ಲೆಕ್ಕದಲ್ಲಿ ಭೂಮಿಗೆ ಕತ್ತಲು ಬಂದು ಅಪ್ಪಿಕೊಳ್ಳುವ ಕ್ಷಣ ಅಂತನೂ ಅನ್ನಿ, ಹೌದಲ್ವಾ? ಬಟ್ ನಾನು, ನೀವು ಅಥವಾ ನಾವು ಸುಮಾರು ಜನರು ಸನ್ಸೆಟ್ನ ಇಷ್ಟಪಡ್ತೀವಿ. ಬಟ್ ಯಾಕೆ? ವಿಚಿತ್ರ ಅಲ್ವಾ? ಅದಕ್ಕೆ ರೀಸನ್ಸು ಇದೆ ಆಯ್ತಾ. ಕತ್ಲು ಬಟ್ಟಿದೆ ಅಂತ ಗೊತ್ತಿದ್ರು ನಾವೆಲ್ಲ ಅದನ್ನ ಇಷ್ಟಪಡ್ತೀವಿ ಅಂದ್ರೆ ಲಾಟ್ಸ್ ಆಫ್ ರೀಸನ್. ಕೆಲವೊಬ್ರು ಕಲರ್ಸ್ ಬರುತ್ತಲ್ಲ, ಪಿಂಕ್, ಆರೆಂಜ್, ಬ್ಲೂ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸ್ಕೈ, ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಇಷ್ಟಪಡ್ತಾರೆ. ಅದೇ ಇಷ್ಟಪಡೋ ಜನರಲ್ಲಿ ಇನ್ನು ಕೆಲವೊಬ್ರು ಇನ್ನೇನೆಲ್ಲ ಆಯ್ತು, ಹೋಗಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಕೂತ್ಕೊಂಡಿರೋರು ಇರ್ತಾರೆ, ರೈಟ್? ಇದರಲ್ಲಿ ನಾನು ನೀವು ಬರ್ತೀವಿ, ಓಕೆನಾ? ಬಟ್ ಇಸ್ ಇಟ್ ಸೇಮ್ ಫಾರ್ ಎವ್ರಿ ಒನ್? ಇಲ್ಲ ಅಲ್ವಾ? ಜಸ್ಟ್ ಈ ಎರಡು ಇಮೇಜಸ್ನ ನೋಡಿ ಏನು ಅನ್ನಿಸ್ತು ನಿಮಗೆ? ನಾವೆಲ್ಲ ಖುಷಿಯಾಗಿರ್ತೀವಿ, ಸನ್ಸೆಟ್ನ ಎಂಜಾಯ್ ಮಾಡ್ತೀವಿ ಬಿಕಾಸ್ ನಮ್ಗಳ ಹತ್ರ ಮನೆ ಇದೆ. ಬಟ್ ಅದೇ ಮನೆನೇ ಇಲ್ದಿರೋರು ಏನು ಮಾಡ್ತಾರೆ? ಯಾಕಪ್ಪ ರಾತ್ರಿ ಆಯಿತು, ಇವತ್ತೇನು ಮಾಡಲಿ ಅಂತ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಇಷ್ಟು ಡಿಫ್ರೆನ್ಸ್ ಅಲ್ವಾ? ನನಗೇನು ಅನಿಸುತ್ತೆ ಗೊತ್ತಾ? ಐ ಆಮ್ ಲಕ್ಕಿ ದಟ್ ಐ ಆಮ್ ಏಬಲ್ ಟು ಎಂಜಾಯ್ ದಟ್ ಸನ್ಸೆಟ್ ಅಲ್ಲ ಅನಿಸುತ್ತೆ. ದಟ್ ಮೀನ್ಸ್ ಐ ಆಮ್ ಇನ್ ದ ಸೇಫರ್ ಸೈಡ್. I have all the privilege to enjoy it. But there are lots of people who aren't able to do that also. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.